ನಮಸ್ಕಾರ. ನುಡಿಬೆಳಕು. ಅಭಿನವ ಗವಿಸಿದ್ದೇಶ್ವರ ಸ್ವಾಮೀಜಿ ಗವಿಮಠ ಕೊಪ್ಪಳರವರ ಲೇಖನ. ಕಸಿದುಕೊಳ್ಳಲಾಗದ ಸಂಪತ್ತು. ಸಾವು ನಮ್ಮಿಂದ ಕಸಿದುಕೊಳ್ಳಲು ಸಾಧ್ಯವಾಗದ ಸಂಪತ್ತು ಗಳಿಸಬೇಕಲ್ಲ ಮನುಷ್ಯ. ಅದು ಯಾವ ಸಂಪತ್ತು? ಅನುಭಾವಿಗಳು ಹೇಳುತ್ತಾರೆ, ಧನ ಗಳಿಸಬೇಕಾದ್ದು ಎಂಥದ್ದು? ಜನರಿಗೆ ತಿಳಿಯದಂಥದ್ದು, ಕೊಟ್ಟರೆ ಹೋಗದಂಥದ್ದು, ಇಟ್ಟರೆ ತೀರದಂಥದ್ದು, ಕಟ್ಟಿದ ಗಂಟು ಬಯರೊಳಗಿಟ್ಟರೆ ಮುಟ್ಟಲು ಬಾರದಂಥದ್ದು. ಅಂತಹ ಸಂಪತ್ತು ಗಳಿಸಬೇಕು ಅಂತಾರೆ. ಹೀಗೆ ನಾವು ಹೇಳಿದರೆ, ಜಲ್ದಿ ಹೇಳಿ ಸ್ವಾಮೀಜಿಯವರೇ, CBI, IT, ಲೋಕಾಯುಕ್ತದವರು ಬರ್ತಾರೆ, ಅದೇ ಟೆನ್ಷನ್ನಲ್ಲಿ ನಮಗೆ ಶುಗರ್ ಬಂದಿದೆ, ನಾವು ಕಟ್ಟಿದ ಗಂಟು ಬಯರೊಳಗೆ ಇಟ್ಟರೆ ಮುಟ್ಟಕ್ಕೆ ಬಂದಿರಬಾರದು, ಅದನ್ನು ಮೊದಲು ಹೇಳಿ ಅಂತೀರಿ. ಆದರೆ ಅನುಭಾವಿಗಳು ಹೇಳಿದ್ದು ಬೇರೆ. ಅವರು ಹೇಳುತ್ತಾರೆ, ನಾನಿಟ್ಟ ಸಂಪತ್ತಿಗೆ ಅಣ್ಣ ತಮ್ಮಂದಿರು ಪಾಲು ಕೇಳಲು ಬರುವುದಿಲ್ಲ, ಲೋಕಾಯುಕ್ತದವರು CBIದವರೂ ಬರುವುದಿಲ್ಲ, ಇನ್ಕಮ್ ಟ್ಯಾಕ್ಸ್ನವರು ಟ್ಯಾಕ್ಸ್ ಹಾಕಲು ಬರುವುದಿಲ್ಲ, ಅಂಥ ಸಂಪತ್ತು ಅದು ಅಂತ. ಒಬ್ಬ ವ್ಯಕ್ತಿ ಇದ್ದ. ಅವನಿಗೆ 4 ಜನ ಸ್ನೇಹಿತರಿದ್ದರು. ಆ ವ್ಯಕ್ತಿಯ ವಿರುದ್ಧ ಒಂದು ಕೇಸ್ ಕೋರ್ಟಿನಲ್ಲಿ ನಡೆಯುತ್ತಿತ್ತು. ಒಂದು ದಿನ ನ್ಯಾಯಾಧೀಶರು, ನಿನ್ನ ಪರವಾಗಿ ಯಾರಾದರೂ ಸಾಕ್ಷಿ ಹೇಳಿದರೆ ನೀನು ಕೇಸನ್ನು ಗೆಲ್ಲುತ್ತೀಯಾ ಅಂದರು. ಇವನಿಗೆ ಖುಷಿಯಾಯಿತು. ನನಗೆ 4 ಮಂದಿ ಪ್ರಾಣಕ್ಕೆ ಪ್ರಾಣ ಕೊಡೋ ಸ್ನೇಹಿತರಿದ್ದಾರೆ, ಅವರನ್ನು ಕರೆದುಕೊಂಡು ಬಂದು ಸಾಕ್ಷಿ ಹೇಳಿಸ್ತೀನಿ ಎಂದು ಹೇಳಿ ಹೋದರು. ಮೊದಲನೇ ಸ್ನೇಹಿತನ ಬಳಿಗೆ ಹೋಗಿ, ನೀನು ನನ್ನ ಪರವಾಗಿ ಸಾಕ್ಷಿ ಹೇಳುವ ಎಂದ. ಅದಕ್ಕೆ ಸ್ನೇಹಿತ, ನಾನು ಕೋರ್ಟ್ವರೆಗೆ ಬಂದು ಸಾಕ್ಷಿ ಹೇಳಲು ಆಗುವುದಿಲ್ಲ, ಇಲ್ಲೇ ಇದ್ದಲ್ಲೇ ಹೇಳಬಹುದು ಅಂದ. ಹೀಗಾದರೆ ಹೇಗೋ ಎಂದು ಕೇಳಿದ ವ್ಯಕ್ತಿ. ಅದಕ್ಕೆ ಮೊದಲನೇ ಸ್ನೇಹಿತ, ನನಗೆ ಹೆಜ್ಜೆ ಕಿತ್ತಿಡಲು ಆಗಲ್ಲ, ಇದ್ದಲ್ಲೇ ಸಾಕ್ಷಿ ಹೇಳುವೆ ಎಂದ. ಅಲ್ಲಿಂದ ಎರಡನೆಯ ಸ್ನೇಹಿತನ ಬಳಿ ಹೋಗಿ ಕೇಳಿದ. ಆತ, ನಾನು ಮನೆ ಬಾಗಿಲವರೆಗೆ ಬರಬಹುದು ಅಷ್ಟೇ, ಕೋರ್ಟಿಗೆ ಬರುವುದಿಲ್ಲ ಅಂದ. ಮೂರನೇ ಸ್ನೇಹಿತ, ನಾನು ಕೋರ್ಟ್ ಬಾಗಿಲವರೆಗೆ ಬರ್ತೇನೆ, ಒಳಗೆ ಬರುವುದಿಲ್ಲ ಅಂದ. ಕೊನೆಗೆ 4ನೇ ಸ್ನೇಹಿತನ ಬಳಿಗೆ ಹೋದಾಗ ಆತ, ನೀನು ಚಿಂತೆ ಮಾಡಬೇಡ, ನಾನು ಕೋರ್ಟ್ ಒಳಗೆ ಬಂದು ನಿನ್ನ ಪರವಾಗಿ ಸಾಕ್ಷಿ ಹೇಳಿ ನಿನ್ನನ್ನು ಗೆಲ್ಲಿಸಿಕೊಂಡು ಬರ್ತೀನಿ ಅಂದ. ಅಂದರೆ 1ನೇ ಸ್ನೇಹಿತ ಯಾರೆಂದರೆ, ನಾವು ಕಷ್ಟಪಟ್ಟು ಗಳಿಸಿದ ಹೊಲ, ಮನೆ ಮುಂತಾದ ಆಸ್ತಿ. ಅವು ಎಲ್ಲಿಗಾದರೂ ಬರುತ್ತವೆಯೇನು? ಇದ್ದಲ್ಲೇ ಇರುತ್ತವೆ. ಇನ್ನು 2ನೇ ಸ್ನೇಹಿತ ಯಾರೆಂದರೆ, ಹೆಂಡತಿ ಅಥವಾ ಗಂಡ. ಅವರು ಬಾಗಿಲವರೆಗೆ ಮಾತ್ರ ಬರುತ್ತಾರೆ. ಇನ್ನು 3ನೇ ಸ್ನೇಹಿತ ನಮ್ಮ ತಂದೆ, ತಾಯಿ, ಬಂಧುಗಳು. ಅವರು ಕೋರ್ಟಿನ ಬಾಗಿಲವರೆಗೆ, ಅಂದರೆ ಸ್ಮಶಾನದವರೆಗೆ ಮಾತ್ರ ಬರುತ್ತಾರೆ. 4ನೇ ಸ್ನೇಹಿತ ಯಾರು ಅಂದರೆ, ಜೀವನದಲ್ಲಿ ನಾವು ಮಾಡಿದ ಒಳ್ಳೆಯ ಕಾರ್ಯಗಳು, ಅಂದರೆ ಪುಣ್ಯಗಳು. ಅವು ಮಾತ್ರ ಸಾಕ್ಷಿ ಹೇಳಿ ನಮ್ಮನ್ನು ಗೆಲ್ಲಿಸಿಕೊಂಡು ಬರುತ್ತವೆ. ಯಾವುದು ಪುಣ್ಯ? ಸಾವಿನಿಂದ ಯಾವುದನ್ನು ಕಸಿದುಕೊಳ್ಳಲು ಸಾಧ್ಯವಿಲ್ಲವೋ ಅದಕ್ಕೆ ಪುಣ್ಯ ಅಂತಾರೆ. ನಮಸ್ಕಾರ. ಧನ್ಯವಾದಗಳು.